प्रजापिता ब्रह्मकुमारी ईश्वरीय विद्यापीठ कुडची यांच्या संचालिका राजयोगिनी बी.के. विद्या अक्का यांच्या नेतृत्वाखाली 5 दिवसांचा शिवन डंगूर महाशिवरात्र महोत्सव साजरा होणार आहे. रविवारी विश्व परिवर्तनासाठी परमपिता परमात्मा निराकार शिवभगवान व 12 ज्योतिर्लिंगाचे दिव्य दर्शन तसेच 15 फूट उंच शिवलिंग दर्शन होणार आहे. सकाळी 7 वाजता शहराच्या प्रमुख रस्त्यांवर शांतीयात्रा, 12 ज्योतिर्लिंग उद्घाटन आणि शिवध्वजारोहण होईल. वेदिका कार्यक्रमासाठी भक्ती योगाश्रम हंचिनाळचे परमपूज्य महेशानंद स्वामीजी यांचे दिव्य सानिध्य लाभणार आहे. ಮಹೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕುಡ್ಚಿ ಸಂಚಾಲಕರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ವಿದ್ಯಾ ಅಕ್ಕನವರ ನೇತೃತ್ವದಲ್ಲಿ ಈ ಕುಡ್ಚಿ ಪಟ್ಟಣದಲ್ಲಿ ಭವ್ಯವಾದ ಮಹಾಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ. ಪರಂಪಿತ ಶಿವ ಪರಮಾತ್ಮ ನಿರಾಕಾರ ಶಿವ ಭಗವಾನು ವಾಚ ಹಾಗೂ 12 ಜ್ಯೋತಿರ್ಲಿಂಗಗಳ ದಿವ್ಯ ದರ್ಶನ ಕಾರ್ಯಕ್ರಮವಿದ್ದು, ಅದರಂತೆ ಬೃಹತ್ ಆಕಾರದ 15 ಅಡಿ ಎತ್ತರದ ಶಿವಲಿಂಗ ದರ್ಶನವೂ ಸಹ ಈ ಒಂದು ಮಹೋತ್ಸವದಲ್ಲಿ ದರ್ಶನಕ್ಕಾಗಿ ನಾವು ನಿರ್ಮಿಸಿದ್ದೇವೆ. ಈ ಮಹಾಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮವು 5 ದಿನಗಳವರೆಗೆ ಜರುಗಲಿದ್ದು, ರವಿವಾರ ದಿನಾಂಕ 23/2/2025 ಬೆಳಗ್ಗೆ ಮುಂಜಾನೆ 7 ಗಂಟೆಗೆ ಶಾಂತಿಯಾತ್ರೆ ಕಾರ್ಯಕ್ರಮವಿದ್ದು, ನಂತರ 10 ಗಂಟೆಗೆ ಮಹಾಶಿವರಾತ್ರಿ ಮಹೋತ್ಸವದ ಉದ್ಘಾಟನಾ ಸಮಾರಂಭ, 12 ಜ್ಯೋತಿರ್ಲಿಂಗಗಳ ಉದ್ಘಾಟನೆ, ಶಿವಧ್ವಜಾರೋಹಣೆ, ಈ ಒಂದು ಉದ್ಘಾಟನೆಯೊಂದಿಗೆ ವೇದಿಕೆ ಕಾರ್ಯಕ್ರಮ ನೆರವೇರುತ್ತದೆ. ಅದೇ ರೀತಿ ಸೋಮವಾರ ದಿನಾಂಕ 24/2/2025 ರೈತ ಚಿಂತನ ಮಂಥನ ಸಾಯಂಕಾಲ 4 ಗಂಟೆಗೆ ಕಾರ್ಯಕ್ರಮ ಇದ್ದು, ಅದೇ ರೀತಿ ಮಂಗಳವಾರ 25/2/2025 ಸಾಯಂಕಾಲ 4 ಗಂಟೆಗೆ ಒತ್ತಡ ಮುಕ್ತ ಜೀವನ ಕಾರ್ಯಕ್ರಮ ಇರುತ್ತದೆ. ಅದರಂತೆ ಬುಧವಾರ ದಿನಾಂಕ 26/2/2025 ಮಹಾಶಿವರಾತ್ರಿ ಕಾರ್ಯಕ್ರಮ ಸಾಯಂಕಾಲ 4 ಗಂಟೆಗೆ ಇರುತ್ತದೆ. ಅದೇ ರೀತಿ ಗುರುವಾರ ದಿನಾಂಕ 27/2/2025 ಆಧ್ಯಾತ್ಮಿಕತೆಯಿಂದ ಮಹಿಳಾ ಸಶಕ್ತೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಸಾಯಂಕಾಲ 4 ಗಂಟೆಗೆ ಇರುತ್ತದೆ. ಈ ಒಂದು ಕಾರ್ಯಕ್ರಮವು 5 ದಿನಗಳವರೆಗೆ ಇದ್ದು, ಇದರಲ್ಲಿ ಈ ಒಂದು ಸುತ್ತಲ ನಮ್ಮ ಗಣ್ಯರು ಮತ್ತು ಸ್ವಾಮೀಜಿಯವರು ಮತ್ತು ಮಾತೋಶ್ರೀಯವರು ವಿವಿಧ ಗಣ್ಯರು ಆಗಮಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮವು ಕುಡ್ಚಿ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುವ ಕುರಿತು ಈ ನಮ್ಮ ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯದ ನೇತೃತ್ವವನ್ನು ವಹಿಸಿದಂಥ ರಾಜಯೋಗಿನಿ ಬ್ರಹ್ಮಕುಮಾರಿ ವಿದ್ಯಾ ಅಕ್ಕನವರು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಹಗಲಿರುಳು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮೆಲ್ಲ ಬಿ.ಕೆ. ಅಣ್ಣಂದಿರಲ್ಲಿ ಮತ್ತು ಕುಡ್ಚಿ ಗ್ರಾಮದ ಸಮಸ್ತ ಬಂಧುಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಂತ ಈ ಸಂದर्भाದಲ್ಲಿ ಕೇಳಿಕೊಳ್ತೀನಿ. या 5 दिवसांच्या विशेष कार्यक्रमात सहभागी होऊन लाभ घ्यावा असं आवाहन कुडची सेवा केंद्राच्या संचालिका बी.के. विद्या अक्का यांनी केले. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಮಹಾಶಿವರಾತ್ರಿ ಮಹೋತ್ಸವನ ಆಚರಣೆ ಮಾಡ್ತಾರೆ. ಇದು ಏನು ಅಂತಂದರೆ, ಸ್ವಯಂ ಪರಪಿತ ಪರಮಾತ್ಮ ಈ ಸೃಷ್ಟಿಗೆ ಅವತರಣೆ ಮಾಡಿ ಬಂದಿರುವಂತಹ ಒಂದು ಸಮಾಚಾರವನ್ನು ಅಥವಾ ಸಂದೇಶವನ್ನು ಜನಮನಕ್ಕೆ ತಲುಪಿಸುವಂಥ ಕಾರ್ಯವನ್ನು ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಬಹಳಷ್ಟು ವಿಜೃಂಭಣೆಯಿಂದ ಎಲ್ಲ ನಮ್ಮ ಒಂದು ಸಂಸ್ಥೆಗಳು ಅಥವಾ ಈಶ್ವರಿ ವಿಶ್ವವಿದ್ಯಾಲಯ ಕೇಂದ್ರಗಳಲ್ಲಿ ಆಚರಣೆ ಇದನ್ನು ಮಾಡಲಾಗ್ತಾ ಇದೆ. ಹಾಗೆ ಕುಡ್ಚಿಯಲ್ಲಿಯೂ ಕೂಡ ಇದನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪದಿಂದ ಇವತ್ತಿನ ದಿನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ಹೇಳಿರುವಂತೆ ವಿದ್ಯಾಲಯದಲ್ಲಿ ಇವತ್ತಿನ ದಿನ ಕುಡ್ಚಿಯಲ್ಲಿ ಒಂದು ಬೃಹದಾಕಾರವಾದಂತಹ 15 ಅಡಿ ಎತ್ತರದ ಒಂದು ಶಿವಲಿಂಗವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಜೊತೆಗೆ
12 ಜ್ಯೋತಿರ್ಲಿಂಗಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಇದರ ಒಂದು ಅವಕಾಶ ಕಲ್ಪಿಸಲಾಗಿದೆ. ಏನಂತಂದರೆ ಎಲ್ಲರೂ ಕೂಡ ಅಲ್ಲೆಲ್ಲಿ ಹೋಗಿ 12 ಜ್ಯೋತಿರ್ಲಿಂಗಗಳನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಲ್ಲೇ ಎಲ್ಲರಿಗೂ ಸಹಜ ರೂಪದಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಆ ಒಂದು 12 ಜ್ಯೋತಿರ್ಲಿಂಗಗಳ ಒಂದು ದರ್ಶನ ಮಾಡಬೇಕು ಅನ್ನುವಂತಹ ಒಂದು ಶುಭ ಸಂಕಲ್ಪ ಅಥವಾ ಒಂದು ಶುಭ ಕಾಮನೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ನಮ್ಮೆಲ್ಲರ ಒಂದು ಶುಭ ಇಚ್ಛೆ ಏನಿದೆ ಅಂತಂದರೆ ಎಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಇದರ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಇದರ ಮೂಲಕ ನಾನು ಜನರಲ್ಲಿ ಅಥವಾ ಎಲ್ಲ ಒಂದು ನಮ್ಮ ಆತ್ಮೀಯ ಸಹೋದರ ಸಹೋದರಿಯಲ್ಲಿ ಒಂದು ವಿನಂತಿಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. या प्रसंगी जयकुमार सणदी, नगर परिषद माजी अध्यक्ष दत्ता सणक्की, शिक्षिका शोभा सणदी तसेच इतर मान्यवर उपस्थित होते. संजीव ब्याकुडे, KMM मराठी, कुडची.